ತುಲಾರಾಶಿ ಅನೇಕ ಕಷ್ಟ ಕಾರ್ಪಣ್ಯಗಳಿಂದ ಬಳಲಿರ್ತಕ್ಕಂಥವರು ಅನೇಕರಿದ್ದಾರೆ. ತುಲಾರಾಶಿಯವರು ಪಂಚಮ ಶನಿಯ ಪ್ರಭಾವ ಅದು ಪರಿಹಾರ ಆಗಿದೆ. ಮೊನ್ನೆ ಹೇಳಿದ್ದೀನೆಲ್ಲ ಯುಗಾದಿ ಫಲದಲ್ಲಿ, ಗ್ರಹ ವಿಶೇಷ ಫಲದಲ್ಲೆಲ್ಲ. ಹಾಗಾಗಿ ಶುಭ ಕಾರ್ಯಗಳಲ್ಲಿ ಆಸಕ್ತಿ, ಚಟುವಟಿಕೆ, ಅದರಲ್ಲಿ ಪ್ರಗತಿ, ಮದುವೆ ಆಗದೇ ಇರತಕ್ಕಂಥವ್ರಿಗೆ ಮದುವೆ, ಮಕ್ಕಳಾಗದೇ ಇರತಕ್ಕಂಥವರಿಗೆ ಮಕ್ಕಳು, ಶುಭ ದಶೆ, ಶುಭ ಯೋಗಗಳಲ್ಲಿ ಇರತಕ್ಕಂಥವರಿಗೆ ಔದ್ಯೋಗಿಕ ವ್ಯಾವಹಾರಿಕವಾಗಿರ್ತಕ್ಕಂಥ ಪ್ರಗತಿ ತುಲಾರಾಶಿಯವರಿಗೆ ಇತ್ಯಾದಿ ಅನುಭವಕ್ಕೆ ಬರ್ತದೆ. ಪಂಚಮ ಶನಿ ಅಂತಂದರೆ ಬಹಳ ಕಷ್ಟಕರ. ಶನಿ ದೋಷ ಜಾತಕದಲ್ಲಿ ಇಲ್ಲದೇ ಇರೋರಿಗೂ ಪಂಚಮ ಶನಿ ಬಹಳ ಕಷ್ಟಕರ. ಪಂಚಮ ಅದು ಮನುಷ್ಯನ ಆಲೋಚನೆಯನ್ನು, ತನ್ನ ಪೂರ್ವದ ಸಂಸ್ಕಾರವನ್ನು ಸೂಚನೆ ಮಾಡತಕ್ಕಂತಹ ಸ್ಥಾನ. ಅಂತಹ 5ನೇ ಮನೆಗೆ ಪಾಪಗ್ರಹನು ಶನಿಯಾಗಲಿ ರಾಹುವಾಗಲಿ ಬಂದರೆ ಅದಕ್ಕೆಲ್ಲ ಬಹಳಷ್ಟು ಕಷ್ಟ ಬರ್ತದೆ. ನಮ್ಮ ಥಿಂಕಿಂಗ್ ಪ್ರಾಸೆಸ್ಸೇ ಕೆಡ್ತದೆ, ವ್ಯವಹಾರವೂ ಕೆಡ್ತದೆ. ಹಾಗಾಗಿ ಅದು ಪರಿಹಾರ ಆಗಿದೆ. ಪಂಚಮ ರಾಹು ಶನಿಯ ಫಲವನ್ನೇ ಕೊಡ್ತಾನೆ. ಆದರೆ ಶನಿಯ ಪಂಚಮ ದೋಷ ಹೋಗಿದೆ ಅಂತನ್ನೋದು ಒಂದು ಸಮಾಧಾನ. ಕುಟುಂಬದಲ್ಲಿ, ಕುಟುಂಬದವರೊಂದಿಗೆ, ಹಿತಮಿತ್ರರಲ್ಲಿ ಸ್ವಲ್ಪ ವೈಮನಸ್ಯ ಬರಲಿಕ್ಕೆ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರ ವಹಿಸಿ. ನಿಮ್ಮ ಮಾತು ಕತೆ, ನೀವು ಏನು ಹೇಳ್ತೀರಿ, ಏನು ಕೇಳಿಸ್ಕೊಳ್ತೀರಿ, ಇದರ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು. ಕುಟುಂಬದಲ್ಲಿ, ಹತ್ತಿರದ ಜನಗಳಲ್ಲಿ ತುಲಾರಾಶಿಯವರು ವ್ಯಾವಹಾರಿಕವಾಗಿ ಒಳ್ಳೆಯದಾಗಬೇಕು ಅಂತಂದರೆ ಮಾತು ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು. ಮನಸ್ಸು ಚೆನ್ನಾಗಿರಲಿಕ್ಕೆ ಪಂಚಮದಲ್ಲಿ ಶನಿ ಪರಿಹಾರ ಆಗಿದೆ ಅಂತ ಹೇಳಿದ್ದೀನಿ. ಮನಸ್ಸು ಸರಿ ಆಗ್ತದೆ. ನಿಮ್ಮ ಮಾತುಗಳನ್ನು, ವ್ಯವಹಾರವನ್ನು ಸರಿ ಮಾಡಿಕೊಳ್ತಾ ಹೋಗಿ, ಒಳ್ಳೆಯದನ್ನು ಚಿಂತನೆ ಮಾಡಿ, ಕುಲದೇವರ ದರ್ಶನ, ಇಷ್ಟ ಗುರುಗಳ ದರ್ಶನ, ಫಲಮಂತ್ರಾಕ್ಷತೆ ಇದೆಲ್ಲ ಮಾಡಿಕೊಂಡು ಮುಂದುವರಿತಾ ಹೋದರೆ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳು ಸಾಕಷ್ಟು ಒಳ್ಳೆಯ ಬದಲಾವಣೆಗೆ ಕಾರಣ ಆಗ್ತದೆ.